ಗುರುವಾರದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿಯ ಕುರಿತಂತೆ ಅಂತಿಮ ನಿರ್ಣಯ ತೆಗೆದುಕೊಳ್ಳುವುದರೊಂದಿಗೆ ಸಿದ್ದರಾಮಯ್ಯನವರು ತಮ್ಮ ಎದುರಿಗಿದ್ದ ದೊಡ್ಡ ಗಂಟೊಂದನ್ನು ಬಿಡಿಸಿದರು. ಹಗ್ಗದ ಮೇಲಿನ ನಡಿಗೆ ಆದಂಗಾಗಿತ್ತಿದು. ದಲಿತ ಎಡ ಸಮುದಾಯಗಳಿಂದ ಒಳ ಮೀಸಲಾತಿಯ ಬೇಡಿಕೆ, ಸ್ಪೃಶ್ಯ ಸಮುದಾಯಗಳು ಮತ್ತು ದಲಿತ ಬಲ ಸಮುದಾಯಗಳಿಂದ ಅದಕ್ಕೆ ವಿರೋಧ. ಒಂದು ಫಾರ್ಮುಲಾಕ್ಕೆ ಬರುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಚಿತ್ರದುರ್ಗದ ದಲಿತ ಸಮಾವೇಶದಲ್ಲಿ ಒಳ ಮೀಸಲಾತಿಯ ಭರವಸೆಯನ್ನ ಕೊಟ್ಟಿತ್ತು ಸರ್ಕಾರ. ಏನೇ ನಿರ್ಧಾರ ತಗೊಂಡ್ರು ಅದು ಜುಡಿಷಿಯಲ್ ರಿವ್ಯೂಗೆ ಒಳಪಡುತ್ತೆ ಅನ್ನುವುದು ಕೂಡ ಸ್ಪಷ್ಟವಾಗಿ ಗೊತ್ತಿತ್ತು. ಜೊತೆಗೆ ವೋಟ್ ಬ್ಯಾಂಕ್ಗಳನ್ನು ನಿರ್ಲಕ್ಷಿಸುವಂತಿಲ್ಲ. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ನೀಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ ಅಂತ ತೀರ್ಪು ಕೊಟ್ಟ ನಂತರ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಇನ್ನೂ ಹೆಚ್ಚಾಗಿತ್ತು. ಈಗ ತಂದಿರುವ ಒಳ ಮೀಸಲಾತಿಯ ಪ್ರಮಾಣ ಎಲ್ಲರಿಗೂ ಸಂತೋಷವ? ಖಂಡಿತವಾಗಿಯೂ ಇಲ್ಲ. ಆದರೆ ಸಿದ್ದರಾಮಯ್ಯನವರು ಎಲ್ಲರನ್ನೂ ಮ್ಯಾನೇಜ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನಿಸ್ತಾ ಇದೆ. ಎಡ ಸಮುದಾಯಗಳಿಗೆ 5.25%, ಬಲ ಸಮುದಾಯಗಳಿಗೂ 5.25%, ಸ್ಪೃಶ್ಯ ಸಮುದಾಯಗಳು ಮತ್ತು ಅಲೆಮಾರಿ ಸಮುದಾಯಗಳಿಗೆ ಸೇರಿ 4.5%. ಈ ಫಾರ್ಮುಲಾನ ಬಿಜೆಪಿಯ ದಲಿತ ನಾಯಕರುಗಳು ವಿರೋಧಿಸ್ತಾ ಇದ್ದಾರೆ. ನಲವತ್ತು ವರ್ಷಗಳ ಹೋರಾಟಕ್ಕೆ ತಣ್ಣೀರು ಎರಚಿದ್ದಾರೆ ಅಂದ್ರು ನಾರಾಯಣಸ್ವಾಮಿ, ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ. ಹದಿನೈದಕ್ಕಿಂತ ಕಡಿಮೆ ಹುದ್ದೆಗಳಿದ್ರೆ ಅಲ್ಲಿ ಮೀಸಲಾತಿ ಸಿಗಲ್ಲ. ನಿಗಮ ಮಂಡಳಿ, ಕೋಆಪರೇಟಿವ್ ಸೆಕ್ಟರು, ಯೂನಿವರ್ಸಿಟಿ ಎಲ್ಲೂ ಒಳ ಮೀಸಲಾತಿ ಸಿಗಲ್ಲ. ಕೋರ್ಟ್ನಲ್ಲಿ ಮೀಸಲಾತಿ ಬಗ್ಗೆ ವಾದ ಮಾಡೋದಕ್ಕೆ ವಕೀಲರನ್ನೇ ನೇಮಕ ಮಾಡಿಲ್ಲ. ಇಡೀ ರಾಜ್ಯದ ದಲಿತರ ದಿಕ್ಕು ತಪ್ಪಿಸಿದ್ದಾರೆ. ಈ ಸರ್ಕಾರ ದಲಿತರನ್ನ ತುಳಿತಾ ಇದೆ ಅಂದ್ರು ನಾರಾಯಣಸ್ವಾಮಿ. ಕೋರ್ಟ್ನಲ್ಲಿ ತಡೆಯಾಜ್ಞೆ ಬರಬೇಕು ಅಂತಾನೆ ತಪ್ಪು ಮಾಡ್ತಾ ಇದ್ದಾರೆ. ಪಿ ರಾಜೀವ್ ಅವರ ಆರೋಪ ಇದು. ಸಚಿವರುಗಳಾದ ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿ ರಾಜ್ಯ ಸರ್ಕಾರದ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ. ಕೇಳಿಸ್ಕೊಳ್ಳಿ. 40 ವರ್ಷದ ಒಳ ಮೀಸಲಾತಿಯ ಹೋರಾಟಕ್ಕೆ ತಣ್ಣೀರನ್ನು ಹೆಚ್ಚಿದಂತೆ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ
ಇಡೀ ಜನ ತಿರುಗಿ ಬೀಳ್ಬೇಕಂತೇಳಿ ರಾಜ್ಯದ ಸಮುದಾಯಗಳನ್ನ ನಾನು ಪ್ರಾರ್ಥನೆ ಮಾಡ್ತೇನೆ. ಕಾರಣ ಅದಕ್ಕೆ ನಿನ್ನೆ ಆದಂತ ತೀರ್ಮಾನ 15% ಮೀಸಲಾತಿಯಲ್ಲಿ ಒಂದು ಹುದ್ದೆ ಅವಕಾಶ ಸಿಗದೇ ಇದ್ರೂ ಸಹ ಒಳ ಮೀಸಲಾತಿ ಅನ್ವಯಿಸೋದಿಲ್ಲ. ಮತ್ತೊಂದು ತೆಲವರ್ತಿ ನಾರಾಯಣಸ್ವಾಮಿ ಹೇಳ್ತಾ ಇದ್ರು, ಇಡೀ ರಾಜ್ಯದ ಆಡಳಿತ ಒಂದು ಯೂನಿಟ್ ಆಗಿರೋದಿಲ್ಲ, ಎಲ್ಲ ಇಲಾಖೆಗಳು ಸಬ್ಜೆಕ್ಟ್ ಯೂನಿಟ್ಗಳಾಗಿರ್ತದೆ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕೋಆಪರೇಟಿವ್ ಸೆಕ್ಟರ್ ಇರ್ಬೋದು, ಕಾರ್ಪೊರೇಷನ್ಸ್ ಇರ್ಬೋದು, ನಿಗಮಗಳಿರ್ಬೋದು, ಫೆಡರಲ್ ಬ್ಯಾಂಕ್ಗಳಿರ್ಬೋದು, ಇಡೀ ರಾಜ್ಯದ ದಲಿತರ ದಿಕ್ಕನ್ನ ತಪ್ಪಿಸಿದ್ದಾರೆ. ಅವ್ರು ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ? ಅವರು ಆಡಳಿತರು ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ? ಹ್ಯಾವ್ ದೇ ಡನ್ ಎನಿವೇರ್ ಇನ್ ದಿ ಎನಿ ಸ್ಟೇಟ್ ವೇರ್ ಬಿಜೆಪಿ ಇಸ್ ರೂಲಿಂಗ್? ಏನು ಮಾಡದೆ ಅವರೇ ಇದ್ದಾಗ ಮಾಡಿದ್ರೆ ಸರಿ ಇಲ್ಲ ಅಂತೀರಿ, ಮಾಡದೇ ಇದ್ರೆ ಮಾಡಿಲ್ಲ ಅಂತೀರಿ, ಸರಿಯಾದಾಗ ನಡು ರಸ್ತೆ ಐತಿರಿ. ಇದರ ಅರ್ಥ ಅವ್ರಿಗೆ ಈ ಜನರಿಗೆ ಸಾಮಾಜಿಕ ನ್ಯಾಯ ಬೇಕಾಗಿಲ್ಲ, ರಾಜಕೀಯ ಬೇಕಷ್ಟೇ, ವೋಟ್ ಬೇಕು. ಸೊ ಅದನ್ನು ಬಿಟ್ಟು ದೇ ಆರ್ ನಾಟ್ ಕಮಿಟೆಡ್ ಟು ದಿ ಕಾನ್ಸ್ಟಿಟ್ಯೂಷನ್, ದೇ ಆರ್ ನಾಟ್ ಕಮಿಟೆಡ್ ಟು ಸೋಷಿಯಲ್ ಜಸ್ಟಿಸ್, ದೇ ಆರ್ ನಾಟ್ ಫಾರ್ ಅಪ್ಲಿಫ್ಟ್ಮೆಂಟ್ ಆಫ್ ದಲಿತ್ ಅಂಡ್ ಅದರ್ ಎಕ್ಸ್ಪ್ಲಾಯ್ಟೆಡ್ ಸೆಕ್ಷನ್ಸ್. ದೇ ಪ್ಲೇ ಓನ್ಲಿ ಎಮೋಷನಲ್ ಕಾರ್ಡ್. ಅವರೇ ಇದ್ರಲ್ವಾ, ಈಗ 17% ಮೀಸಲಾತಿ ಪ್ರಪೋಸಲ್ ಕೊಟ್ಟಿತ್ತು. ಅವರೇ ಇದ್ದಾಗ ಹೂ ಪ್ರಿವೆಂಟೆಡ್ ದೆಮ್ ಟು ಬ್ರಿಂಗ್ ಅಂಡರ್ ಶೆಡ್ಯೂಲ್ 9? ಕೇಂದ್ರ ಸರ್ಕಾರ ತಾನೇ ಮಾಡೋದು, ಪಾರ್ಲಿಮೆಂಟಲ್ಲಿ ಅಮೆಂಡ್ ಮಾಡಬೇಕು, ಅದನ್ನು ಅಮೆಂಡ್ ಮಾಡ್ಕೊಂಡು ಅದು 9 ಶೆಡ್ಯೂಲ್ ಸೇರಿಸ್ಬೇಕು. ಇವರೇ ಇದ್ರಲ್ಲ, ಇವ್ರ ಕಾಲದಲ್ಲಿ ಆಗ್ತಲ್ಲ ಅದು. ವಾಟ್ ದೇ ಆರ್ ಡೂಯಿಂಗ್? ಸೊ ಹೀಗಾಗಿ ಇದೆಲ್ಲ ಬರೀ ರಾಜಕೀಯವಾಗಿ ಮಾತಾಡ್ತಾರೆ ಅಷ್ಟೇ. ದಲಿತರನ್ನ ಡಿವೈಡ್ ಮಾಡಕ್ ನೋಡ್ತೀವಿ. ಈ ಸರ್ಕಾರ ನಿನ್ನೆ ಅವೈಜ್ಞಾನಿಕವಾಗಿ ಏನು ಮೂಗಿಗೆ ತುಪ್ಪ ಸವರುವಂತಹ ಕೆಲಸವನ್ನ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಮಾನದಂಡವನ್ನ ಇವರು ಪರಿಗಣನೆ ಮಾಡಲಿಲ್ಲ. ಇವರು ಕೂತು ತಿಪ್ಪೆ ಸಾರಿಸುವಂತಹ ನ್ಯಾಯ ಮಾಡಲಿಕ್ಕೆ ವಿಧಾನಸೌಧದಲ್ಲಿ ಇವರು ಇರಬೇಕಾ? ಈಗ ಸರ್ಕಾರ ಹೇಳಿಬಿಟ್ಟಿದೆ, ನಾನು 51,432 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ. ರೆವಿನ್ಯೂ ಬಜೆಟ್ ಇಡಬೇಕಲ್ಲ, ಅವರ ವೇತನಕ್ಕೆ ಎಷ್ಟು ದುಡ್ಡು ಬೇಕಾಗತ್ತೆ ಅಷ್ಟು ದುಡ್ಡು ಇಟ್ಟಿದಾರ ಇವರು. ಈ ಸರ್ಕಾರ ದುರುದ್ದೇಶ ಪೂರ್ವಕವಾಗಿ ಮೇಲಿಂದ ಮೇಲೆ ಇಂತಹ ತಪ್ಪುಗಳನ್ನ ಮಾಡ್ತಾ ಇದೆ. ಯಾಕೆ ಅಂದ್ರೆ ಕೋರ್ಟ್ ನಲ್ಲಿ ಸ್ಟೇ ಬರಬೇಕು, ಯುವಕರಿಗೆ ಹೇಳಬೇಕು ಸರ್ಕಾರ ಮಾಡೋದಕ್ಕೆ ಬದ್ಧವಾಗಿತ್ತು, ಬಟ್ ನ್ಯಾಯಾಲಯದಿಂದ ತಡೆಯಾಜ್ಞೆ ಇದ್ದಿದ್ರಿಂದ ನೇಮಕಾತಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ದಲಿತರ ವಿಷಯ ಬಂದಾಗ ಇವರ ಕೈಯಲ್ಲಿ ಇರುವಂತಹ ಪೇಡ್ ಅಡ್ವೊಕೇಟ್ ಜನರಲ್ ಅನ್ನ ಕೋರ್ಟ್ಗೆ ಕಳಿಸುವಂತಹ ಬದ್ಧತೆಯನ್ನ ಈ ಸರ್ಕಾರ ತೋರಿಸಲಿಲ್ಲ. ಜಾತಿಗಳಿಗೂ ಕೂಡ ಈ ಸರ್ಕಾರ ಅನ್ಯಾಯವನ್ನ ಮಾಡಿದೆ. ನೇಮಕಾತಿ ಪ್ರಕ್ರಿಯೆಯನ್ನ ಶೀಘ್ರವಾಗಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತಾನೆ. ಮಾತು ಕೊಟ್ಟಂಗೆ ನಡೆದಿದ್ದೀವಿ. ಸೊ ಅದರಲ್ಲಿ ನನ್ನ ಎಲ್ಲ ಮತ್ತು ಅವ್ರು ಹೇಳೋರು ವಿರೋಧ ಪಕ್ಷರು ವಿರೋಧ ಮಾಡೋದು ಅವ್ರ ಕೆಲಸ ಅಂತ ಅವ್ರಿಗೆ ಅವ್ರದ್ದು ಒಳ್ಳೇದು ಮಾಡಿದ್ರೆ ಒಳ್ಳೇದು ಸ್ವಾಗತ ಮಾಡಬೇಕು. ಎರಡೂ ಸಮಾಜ ಅಂದ್ಕೊಂಡು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅಧಿಕಾರಿಗಳೆಲ್ಲ ಚರ್ಚೆ ಮಾಡ್ತೀವಿ. ಎಲ್ಲರೂ ಹೆಮ್ಮೆಗಿದ್ದಾರೆ. ಸೊ ಎಲ್ಲ ಸ್ಮೂತ್ ಆಗಿದೆ. ಇನ್ನೇನರ ಇದ್ರೆ ನಾವು ಹೊಸದು ಹುಡುಕ್ಬೇಕು. ಅವರು ಬಿಜೆಪಿ ಅವರು ಮತ್ತೇನಿದ್ರು ಹೊಸದು ಹುಡುಕ್ಬೇಕು. ಇದಂತಿ ಕ್ಲೋಸ್ ಆಯಿತು. ಅವರಿಗೆ ಅರಗಿಸ್ಕೊಳಕ್ ಆಗ್ತಿಲ್ಲ ಅಂತ ಅದು 100% ಆಗ್ತಾಯಿಲ್ಲ. ಯಾಕಂದ್ರೆ ಅವ್ರಿಗೆ ಇಶ್ಯೂ ಬೇಕೇನಾದ್ರು. ಇದು ಇಶ್ಯೂ ಚುನಾವಣೆವರೆಗೆ ಮುಂದುವರಿಬೇಕಂತಿತ್ತು. ಆದರೆ ನಮ್ಮವರೆಲ್ಲ ಭಾಳ ಚಾಣಾಕ್ಷತೆಯಿಂದ ಅಂಕಿ ವರ್ಷಗಳನ್ನು ಮುಂದಿಟ್ಟು ಇದನ್ನು ಸಮಾಜ ಮುಖಂಡಿಸುವ ಇದು ಮುಗಿಸಿದ್ದಾರೆ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದ್ಯನ ಮನೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ, ದಲಿತ ಸಮುದಾಯಕ್ಕೆ, ಅದರಲ್ಲೂ ಎಡ ಸಮುದಾಯಗಳಿಗೆ ಏನೋ ಒಂದು ದೊಡ್ಡ ಕೊಡುಗೆ ಕೊಟ್ಟೆವು ಅನ್ನುವುದಕ್ಕಿಂತಲೂ ತಲೆ ಮೇಲಿಂದ ಏನೋ ಭಾರ ಇಳಿಸ್ಕೊಂಡ್ವಿ ಅನ್ನೋ ರೀತಿಯಲ್ಲಿ ಇಲ್ವಾ ಒಟ್ಟಾರೆ ಒಳ ಮೀಸಲಾತಿಯ ಘೋಷಣೆಯ ನಂತರ ಸರ್ಕಾರದ ವರ್ತನೆ? ಎಸ್ ಅಜಿತ್, ಅತ್ಯಂತ ಸೂಕ್ಷ್ಮವಾಗಿರುವಂಥ ಗಂಭೀರವಾಗಿರ್ತಕ್ಕಂಥ ಈ ಸಮಸ್ಯೆಯನ್ನು ಸರ್ಕಾರ ಪರಿಹಾರ ಮಾಡಬೇಕಾಗಿತ್ತು. ಹಾಗಾಗಿ ಸರ್ಕಾರ ಈ ಒಳ ಮೀಸಲಾತಿ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಸಹಜವಾದಂಥ ಕುತೂಹಲ ಇದ್ದೇ ಇತ್ತು. ಆದರೆ ಸರ್ಕಾರದ ಬಳಿ ಹಲವು ಆಯ್ಕೆಗಳು ಇರಲಿಲ್ಲ. ಯಾಕೆಂದರೆ ಸರ್ಕಾರದ ಬಳಿ ಇದ್ದಂಥ ಆಯ್ಕೆ ಅಂತಂದರೆ ಈಗೇನು ಮ್ಯಾನೇಜ್ ಮಾಡಿದಾರೋ ಈ ಮ್ಯಾನೇಜ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇತ್ತು.
ಸರ್ಕಾರ ಈ ಹಿಂದೆ 17% ಮೀಸಲಾತಿಯನ್ನು ಕೊಡುವಂಥ ವಿಚಾರದಲ್ಲಿ ಮಾಡಿದ ತೀರ್ಮಾನಕ್ಕೆ ಕೋರ್ಟು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿದ ಕಾರಣಕ್ಕಾಗಿ 15% ಮೀಸಲಾತಿ ಒಳಗಡೆ ಎಲ್ಲರಿಗೂ ಕೂಡ ಹಂಚಿಕೆ ಮಾಡಬೇಕಾಗಿರ್ತಕ್ಕಂಥ ಒತ್ತಡದಲ್ಲಿ ಸರ್ಕಾರ ಇತ್ತು. ಹಲವು ಸುತ್ತಿನ ಸರ್ಕಸ್ಗಳು ಯಾರಿಗೆ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ಸಹಜವಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡಲಾಯಿತು. ಅಂತಿಮವಾಗಿ ಸರ್ಕಾರ 5.25, 5.25, 4.5 ವಿಂಗಡಣೆ ಮಾಡಿ ಆಯಾಯ ಸಮುದಾಯಗಳಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಒಂದು ಹಂತದಲ್ಲಿ ಎಲ್ಲ ಸಮುದಾಯಗಳು ಕೂಡ 5 ಹಂಚಿಕೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದಾಗ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಲಿಲ್ಲ. ಯಾವುದೇ ಕಾರಣಕ್ಕೂ ನಾನು ಇದಕ್ಕೆ ಒಪ್ಪೋದಿಲ್ಲ, ಬದಲಾಗಿ ಈಗ ಸಂಪುಟದಲ್ಲಿ ನಿರ್ಧಾರ ಮಾಡಿರ್ತಕ್ಕಂಥ ತೀರ್ಮಾನವೇ ಅಂತಿಮ ಅಂತಕ್ಕಂದ್ರೆ ಭಾಳ ಗಟ್ಟಿಯಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂದರೆ ನಿನ್ನೆ ಸಂಜೆ 4 ಗಂಟೆವರೆಗೂ ಕೂಡ BJPಯ ಭಾಳ ದೊಡ್ಡ ಮಟ್ಟದ ಒತ್ತಾಯ ಇತ್ತು ಅಂತಂದರೆ ಮೀಸಲಾತಿ ಕೊಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಗೋವಿಂದ ಕಾರಜೋಳ ಸೇರಿದಾಗೆ ಎಲ್ಲರೂ ಕೂಡ ಮಾಡ್ತಾಯಿದ್ರು. ಸರ್ಕಾರ 5 ಗಂಟೆಗೆ 4:45 ಈ ನಿರ್ಧಾರ ತೆಗೆದುಕೊಂಡ ನಂತರದಲ್ಲಿ ಈ ಒಂದು ಪ್ರಮಾಣ ಸರಿ ಇಲ್ಲ ಅಂತಕ್ಕಂಥ ಸಹಜವಾದಂಥ ಒಂದು ಆರೋಪವನ್ನು BJP ನಾಯಕರು ಮಾಡ್ತಾ ಇದ್ದಾರೆ. ಇದು ಎಲ್ಲ ಒಂದು ಕಡೆ ದಲಿತರಿಗೆ ಮೋಸ ಅಂತಕ್ಕಂಥ ಸಹಜವಾಗಿರುವಂಥ ರಾಜಕೀಯ ಹೇಳಿಕೆಗಳು ಕೂಡ ಬರ್ತಾ ಇದೆ. ಹಾಗಂದ ಮಾತ್ರಕ್ಕೆ ಸರ್ಕಾರದ ಬಳಿ ಯಾವ ಆಯ್ಕೆ ಇತ್ತು ಅಂದರೆ ಆಯ್ಕೆ ಮಾತ್ರ ಬಹಳ ಕಡಿಮೆ ಇತ್ತು. ಸರ್ಕಾರ ಈಗ ಮಾಡಿರ್ತಕ್ಕಂಥ ಏನು ತೀರ್ಮಾನ ಇದೆ ಹೇಗಾದರೂ ಮಾಡಿ 15% ಒಳಗಡೆ ಎಲ್ಲರಿಗೂ ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲೇಬೇಕಾಗಿತ್ತು. ಆದರೆ ಕೊಡುವ ಪ್ರಮಾಣದಲ್ಲಿ ಯಾರಿಗೆ ಎಷ್ಟು ಅಂತಕ್ಕಂಥ ಬಗ್ಗೆ ಇನ್ನಷ್ಟು ಕೆಲವೊಂದಷ್ಟು ಚರ್ಚೆಗಳು ಮಾಡುವಂಥ ಅವಕಾಶಗಳಿತ್ತು. ಆದರೆ ಎಲ್ಲವೂ ಅಳೆದು ತೂಗಿ ಅಂತಿಮವಾಗಿ ಮುಖ್ಯ ಕಾರ್ಯದರ್ಶಿಗಳು ಕೊಟ್ಟಿರತಕ್ಕಂಥ ಟೆಕ್ನಿಕಲ್ ಕಮಿಟಿ ವರದಿ ಆಧಾರದ ಮೇಲೆ ಅವರು 5.3 ಏನು ಕೊಟ್ಟಿದ್ರು, ಬದಲಾಗಿ 5.25ಕ್ಕೆ ಸೀಮಿತಗೊಳಿಸಿ ಅದರ ವರ್ಗೀಕರಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡಿದೆ. ಇದರ ಜೊತೆಗೆ ಸರ್ಕಾರ ಏನು ಮಾಡಿದೆ ಅಂದರೆ ಈಗಾಗಲೇ ನೇಮಕಾತಿಗಳು ಹೆಲ್ಡಪ್ ಆಗಿತ್ತು, ಆ ನೇಮಕಾತಿಗಳನ್ನು ಕೂಡ ಮಾಡುವಂಥ ತೀರ್ಮಾನವನ್ನು ಸಚಿವ ಸಂಪುಟ ತೆಗೆದುಕೊಂಡಿದೆ. ಇನ್ನೊಂದು ಬಹಳ ಪ್ರಮುಖವಾಗಿ ರೋಸ್ಟರ್ನಲ್ಲೂ ಕೂಡ ಕೆಲವೊಂದಷ್ಟು ಗೊಂದಲಗಳಿತ್ತು. ಅಂದರೆ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗದ 2 ಹುದ್ದೆಗಳು ಇರ್ತವೆ, ಆದರೆ 3 ಕ್ಯಾಟಗರಿ ಇರತಕ್ಕಂಥ ಅಭ್ಯರ್ಥಿಗಳಿರ್ತಾರೆ. ಯಾರಿಗೆ ಕೊಡಬೇಕು ಅಂತಕ್ಕಂಥ ಸಹಜವಾದ ಪ್ರಶ್ನೆ ಮೂಡುತ್ತೆ. ಇಂಥ ಸಂದರ್ಭಗಳಲ್ಲಿ ಗೊಂದಲ ಆಗಬಾರ್ದು, ಯಾರಿಗೆ ಕೊಟ್ಟರು ಇನ್ನೊಬ್ಬರಿಗೆ ಅನ್ಯಾಯ ಅಂತಕ್ಕಂಥ ಚರ್ಚೆಗಳಿರುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಆ 2 ಹುದ್ದೆಗಳನ್ನು SC ಜನರಲ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಅದು ಸಹಜವಾಗಿ ಯಾರಿಗೆ ಅರ್ಹತೆ ಇರುತ್ತೋ ಅವರು ಆ ಹುದ್ದೆಗೆ ಬರಲಿಕ್ಕೆ ಅವಕಾಶಗಳಿರ್ತದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಸರ್ಕಾರ ಇನ್ನೊಂದು ತೀರ್ಮಾನ ತೆಗೆದುಕೊಂಡಿದೆ. ಕ್ಯಾಟಗರಿ 3 ಏನು 4.5% ಕೊಟ್ಟಿರ್ತಕ್ಕಂಥ ಏನು ಸ್ಪರ್ಶ ಸಮುದಾಯದ ಅಲೆಮಾರಿ ಸಮುದಾಯದವರನ್ನು ಕೂಡ ಅಲ್ಲಿ ಸೇರಿಸಿದ್ದಾರೆ. ಆ ಕಾರಣಕ್ಕಾಗಿ ಈ ಹುದ್ದೆಗಳ ನೇಮಕಾತಿಯಲ್ಲಿ ಸಿ ದರ್ಜೆಯ ಹುದ್ದೆಗಳ ನೇಮಕಾತಿ ಮಾಡುವ ಸಂದರ್ಭದಲ್ಲಿ 20% ಹುದ್ದೆಗಳನ್ನು ಅಲೆಮಾರಿಗಳಿಗೆ ಮೀಸಲಿಡಬೇಕು ಅಂತ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಸಹಜವಾಗಿ ಆ ಸಮುದಾಯದ ಜನಸಂಖ್ಯೆ ಕಡಿಮೆ ಇದ್ದರೂ ಕೂಡ ಆ ಸಮುದಾಯದಲ್ಲಿರ್ತಕ್ಕಂಥ ವಿದ್ಯಾವಂತರಿಗೆ ಅವಕಾಶ ಆಗಬಹುದಾದಂಥ ಒಂದು ಅವಕಾಶವನ್ನು ಸೃಷ್ಟಿ ಮಾಡಲಾಗಿದೆ. ಇವೆಲ್ಲವೂ ಕೂಡ ಈಗ ನಿನ್ನೆ ಕ್ಯಾಬಿನೆಟ್ ತೆಗೆದುಕೊಂಡಿರತಕ್ಕ ತೀರ್ಮಾನ ಎಲ್ಲವೂ ಕೂಡ ಜಾರಿಯ ಸಂದರ್ಭದಲ್ಲಿ ಹೇಗೆ ಪರಿಣಾಮಗಳು ಉಂಟು ಮಾಡುತ್ತೆ ಮತ್ತು ಅದರ ನಂತರದಲ್ಲಿ ಯಾವ ಗಂಭೀರವಾಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನು ಉದ್ಭವ ಮಾಡಬಹುದು ಅಂತಕ್ಕಂಥದ್ದನ್ನು ಕೂಡ ನಂತರದಲ್ಲಿ ಕ್ಲಾರಿಟಿ ಬರುತ್ತೆ. ಆದರೆ ಸರ್ಕಾರ ನಿನ್ನೆ ತಮ್ಮ ಬಳಿ ಇರತಕ್ಕಂಥ ಒಂದೇ ಆಯ್ಕೆಯನ್ನು ಬಳಕೆ ಮಾಡಿಕೊಂಡು ಹಂಚಿಕೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಇದು ಸಹಜವಾಗಿ ಎಲ್ಲರಿಗೂ ಕೂಡ ಒಪ್ಪಿಗೆ ಇಲ್ಲ. ಆದರೆ ಮುಖ್ಯಮಂತ್ರಿಗಳು ಪಕ್ಷದ ನಿಲುವನ್ನು ಸಹಜವಾಗಿ ಪ್ರದರ್ಶನ ಮಾಡಬೇಕಾಗಿತ್ತು. 2023 ಚಿತ್ರದುರ್ಗದಲ್ಲಿ ನಡೆದಂಥ ಏನು ದಲಿತರ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ, ಡಾಕ್ಟರ್ G ಪರಮೇಶ್ವರ್, ಮುನಿಯಪ್ಪ ಸೇರಿದಾಗೆ ಎಲ್ಲ ದಲಿತ ವರ್ಗದ ನಾಯಕರು ಮತ್ತು ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ನಾವು ಒಳ ಮೀಸಲಾತಿ ಕೊಡ್ತೇವೆ ಅಂತಕ್ಕಂಥದ್ದು. ಆದರೆ ಒಳ ಮೀಸಲು ಹೇಗೆ ಕೊಡ್ತೇವೆ ಅನ್ನೋ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿರಲಿಲ್ಲ. ಆದರೆ ಅದನ್ನು ಕೊಡಲೇಬೇಕಾಗಿರ್ತಕ್ಕ ಅನಿವಾರ್ಯತೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗಿತ್ತು. ಆ ಕಾರಣಕ್ಕಾಗಿ ಅವರು ಕೊಡುವ ಪ್ರಯತ್ನಗಳನ್ನಷ್ಟೇ ಮಾಡಿದ್ದಾರೆ. ಕೊಟ್ಟ ನಂತರದಲ್ಲಿ ಅದನ್ನು ಸ್ವೀಕರಿಸ್ತಕ್ಕಂಥ ಕೊಟ್ಟು ಸರಿ ಅಂತಕ್ಕಂಥ ಒಂದು ಅಭಿಪ್ರಾಯ ಯಾವುದೇ ಸಮುದಾಯಗಳಲ್ಲೂ ಕೂಡ ಇಲ್ಲ. ಇನ್ನೂ ಜಾಸ್ತಿ ಸಿಗಬೇಕಾಗಿತ್ತು ಅಂತಕ್ಕಂಥ ಅಭಿಪ್ರಾಯಗಳು ಎಲ್ಲ ಸಮುದಾಯದಲ್ಲೂ ಕೂಡ ಇದೆ. ಹಾಗಾಗಿ ಇದರ ಬಗ್ಗೆ ಆಕ್ಷೇಪಗಳು ಮತ್ತು ಬೇರೆ ಬೇರೆ ಸ್ವರೂಪದಲ್ಲಿ ಅದು ಚರ್ಚೆಯ ನಂತರದಲ್ಲಿ ಅದು ಮತಗಳಿಕೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ತಕ್ಕ ಪರಿಣಾಮ ಉಂಟು ಮಾಡುತ್ತೆ ಅನ್ನುವಂಥದ್ದು ಕೂಡ ಮುಂದೆ ನೋಡಬೇಕಾಗತ್ತೆ. ಇದ್ರ ಜೊತೆಗೆ ಬಲ ಸಮುದಾಯ ಅಂದರೆ ಕಾಂಗ್ರೆಸ್ಸನ್ನು ಯಾವತ್ತೂ ಕೂಡ ಬೆಂಬಲಿಸ್ಕೊಂಡು ಬಂದಿರತಕ್ಕಂಥ ಬಲ ಸಮುದಾಯ ಏನಿದೆ ಅವ್ರನ್ನ ಉಳಿಸ್ಕೊಳ್ಬೇಕಾಗಿತ್ತು. ಯಾಕಂದರೆ ಈ ಒಂದು ಮೀಸಲಾತಿ ಹಂಚಿಕೆ ವಿಳಂಬ ಆದ ಕಾರಣಕ್ಕಾಗಿ ಬೀದಿಗೆ ಬಂದು ಬಲ ಸಮುದಾಯದವರು ಕೂಡ ಹೋರಾಟ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿತ್ತು. ಕೆಲ ಪ್ರಮುಖ ಸ್ವಾಮೀಜಿಗಳು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಒತ್ತಡ ಹೇರ್ತಕ್ಕಂಥ ಪ್ರಯತ್ನ ತಮ್ಮ ಸಮುದಾಯಕ್ಕೆ ಅನ್ಯಾಯ ಆದರೆ ಸಹಿಸಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು, ಮನವಿಯನ್ನು ಕೂಡ ಕೊಟ್ಟಿದ್ರು. ಹಾಗಾಗಿ ಕಾಂಗ್ರೆಸ್ ತಮ್ಮ ಸಾಂಪ್ರದಾಯಿಕ ಮತಗಳಾಗಿರ್ತಕ್ಕಂಥ ಬಲ ಸಮುದಾಯವನ್ನು ಉಳಿಸ್ಕೊಳ್ಬೇಕಾಗಿತ್ತು. ಜೊತೆಗೆ ಸ್ಪರ್ಶ ಸಮುದಾಯದಲ್ಲೂ ಕೂಡ ಕಾಂಗ್ರೆಸ್ಸನ್ನು ಈ ಬಾರಿ ಬೆಂಬಲಿಸಿರುವ ಕಾರಣಕ್ಕಾಗಿ ಆ ಸ್ಪರ್ಶ ಸಮುದಾಯದ ಯಾವುದೇ ಕಾರಣಕ್ಕೂ ಎಡಕ್ಕೆ BJP ಕಡೆ ಹೋಗಬಾರ್ದು, ಪ್ರತಿಪಕ್ಷ ಕಡೆ ಹೋಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಅವರಿಗೊಂದು ಬ್ರೇಕ್ ಹಾಕುವ ಪ್ರಯತ್ನ ಮಾಡಬೇಕಾಗಿತ್ತು. ಆ ಕಾರಣಕ್ಕಾಗಿ ಅವರಿಗೆ 4.5ರಷ್ಟು ಮೀಸಲಾತಿಯನ್ನು ಕೊಡೋದ್ರ ಮೂಲಕ ಅವರಿಗೆ ಒಂದು ಬ್ರೇಕ್ ಹಾಕುವ ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆದರೆ ಈ ಹಿಂದೆ BJP ಸರ್ಕಾರದ ಅವಧಿಯಲ್ಲಿ 17% ಮೀಸಲಾತಿಯಲ್ಲಿ ಸ್ಪರ್ಶ ಸಮುದಾಯಕ್ಕೆ 4.5 ಮಾತ್ರ ಕೊಡಲಾಗಿತ್ತು. ಈಗ ಕಡಿಮೆ ಆಗಿರ್ತಕ್ಕಂಥ 15% ಮೀಸಲಾತಿಯಲ್ಲೇ ಸ್ಪರ್ಶ ಸಮುದಾಯಕ್ಕೆ 4.5 ಮೀಸಲಾತಿಯನ್ನು ಕೊಡಲಾಗಿದೆ. ಹಾಗೆ ನೋಡಿದರೆ ಸಹಜವಾಗಿಯೇ ಸ್ಪರ್ಶ ಸಮುದಾಯಕ್ಕೆ ಒಂದಷ್ಟು ಲಾಭ ಆಗಿದೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ.
ಕಳೆದ ಬಾರಿ ಬಿಜೆಪಿ ಸರ್ಕಾರ ನಿರ್ಧಾರ ತೆಗೆದುಕೊಂಡಾಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಮನೆಯ ಮೇಲೆ ಕಲ್ಲು ಹೊಡಿತಕ್ಕಂಥ ಪ್ರಯತ್ನವನ್ನು ಕೂಡ ಆ ಸ್ಪರ್ಶ ಸಮುದಾಯದಲ್ಲಿರ್ತಕ್ಕಂಥ ಕೆಲ ಮುಖಂಡರುಗಳು ಕಾರ್ಯಕರ್ತರುಗಳು ಮಾಡಿದ್ರು ಅಂತಕ್ಕಂಥ ಮಾತುಗಳು ಕೂಡ ಇದೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅಂದರೆ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರು ಈ ಪ್ರಕರಣವನ್ನು ಬೆಳೆಸಬೇಡಿ ಅಂತಕ್ಕಂಥದ್ದನ್ನು ಹೇಳೋದ್ರ ಮೂಲಕ ಅದಕ್ಕೆ ಒಂದು ಬ್ರೇಕ್ ಹಾಕೋ ಪ್ರಯತ್ನ ಮಾಡಿದೆ. ಯಾಕೆಂದರೆ ಅದರ ಪರಿಣಾಮಗಳು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಕ್ಕಂಥ ಅರಿವು ಯಡಿಯೂರಪ್ಪನವ್ರಿಗಿತ್ತು. ಸೊ ಹಾಗಾಗಿ ಸ್ಪರ್ಶ ಸಮುದಾಯವನ್ನು ಕೂಡ ಓಲೈಕೆ ಮಾಡ್ತಕ್ಕಂಥ ಒಂದು ಚಿಕ್ಕ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಬಿಜೆಪಿ ಕಡೆ ಹೋಗಬಾರ್ದು, ಪ್ರತಿಪಕ್ಷ ಕಡೆ ಹೋಗಬಾರ್ದು ಅಂತಕ್ಕಂಥ ಒಂದು ತಡೆಯೋ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಸಹಜವಾಗಿ ಸಾಂಪ್ರದಾಯಿಕವಾಗಿ ಎಡ ಸಮುದಾಯದಲ್ಲಿ ಗುರುಸ್ಕೊಂಡಿರ್ತಕ್ಕಂಥವ್ರು ಬಿಜೆಪಿ ಕಡೆ ನಿಂತಿದ್ದಾರೆ ಅಂತಕ್ಕಂಥದ್ದು ಕಳೆದ ಹಲವು ಚುನಾವಣೆಗಳಿಂದ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಅವರನ್ನು ಕೂಡ ಸಮಾಧಾನ ಪಡಿಸ್ತಕ್ಕಂಥದ್ದು ಕಾಂಗ್ರೆಸ್ಗೆ ಸಾಧ್ಯ ಆಗಲ್ಲ. ಆದರೆ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸ್ತಕ್ಕಂಥ ತಮ್ಮ ಬಳಿ ಏನು ದೊಡ್ಡ ಸಮಸ್ಯೆ ಆಗಿದ್ದಂಥ ಇದನ್ನು ವಿವಾದವನ್ನು ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಜಾರಿ ಮಾಡ್ತಕ್ಕಂಥ ಜವಾಬ್ದಾರಿಯೂ ಕೂಡ ಮುಖ್ಯಮಂತ್ರಿಗಳ ಮೇಲಿತ್ತು. 2024 ಆಗಸ್ಟ್ನಲ್ಲೇ ಬಂದಿರತಕ್ಕಂಥ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತಕ್ಕಂಥ ಸೂಚನೆ ಇತ್ತು, ಅದನ್ನು ಜಾರಿ ಮಾಡಬೇಕಾಯಿತು. ಆದರೆ ಜಾರಿ ಮಾಡುವ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ದತ್ತಾಂಶದ ಅಗತ್ಯ ಇತ್ತು. ಆ ಕಾರಣಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿ ದತ್ತಾಂಶ ಪಡಿತಕ್ಕಂಥ ಪ್ರಯತ್ನ ಮಾಡಿದ್ರು, ಯಾವ ಸಮುದಾಯ ಎಷ್ಟಿದೆ ಅಂತಕ್ಕಂಥದ್ದು. ಸೊ ಈ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಹೇಳಿತ್ತು, ದತ್ತಾಂಶಗಳನ್ನು ಪಡೆದ ನಂತರದಲ್ಲಿ ನಾವು ಮೀಸಲಾತಿಯ ಪ್ರಮಾಣವನ್ನು ಗುರುತು ಮಾಡಿ ಅದನ್ನು ಹಂಚಿಕೆ ಮಾಡುವ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸರ್ಕಾರ ಹೇಳಿತ್ತು. ಈಗ ಸರ್ಕಾರದ ಬಳಿ ಆ ಆಯೋಗದ ವರದಿಯಂತೆಯೂ ಕೂಡ ಮೀಸಲಾತಿಯ ಪ್ರಮಾಣ ನಿಗದಿ ಮಾಡಿ ಸಾಧ್ಯ ಆಗದೇ ಇರತಕ್ಕಂಥ ವಾತಾವರಣ ನಿರ್ಮಾಣ ಆದ ಕಾರಣಕ್ಕಾಗಿ ಟೆಕ್ನಿಕಲ್ ಕಮಿಟಿ CS ನೇತೃತ್ವದ ಟೆಕ್ನಿಕಲ್ ಕಮಿಟಿಯನ್ನು ರಚನೆ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ವರದಿ ಆಧಾರದಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಯೊಂದಿಗೆ ಈಗ ಮೀಸಲಾತಿ ಪ್ರಮಾಣವನ್ನು ಹಂಚಿಕೆ ಮಾಡುವ ಪ್ರಯತ್ನವನ್ನು ಸರ್ಕಾರ ಮಾಡಿದೆ, ಮುಖ್ಯಮಂತ್ರಿಗಳು ಮಾಡಿದೆ. ಅಂದರೆ ಅಂದರೆ ಪಕ್ಷದ ನಿಲುವನ್ನು ಕೂಡ ಜಾರಿ ಮಾಡ್ದಂಗಾಯಿತು. ಕೋರ್ಟ್ನಿಂದ ಆಗಬಹುದಾಗಿರ್ತಕ್ಕಂಥ ಕುಣಿಕೆಯಿಂದಲೂ ಕೂಡ ಪಾರಾಗ್ತಕ್ಕಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದ್ರ ಬಗ್ಗೆ ಇದು ಇಷ್ಟಿಗೆ ನಿಲ್ಲೋದಿಲ್ಲ, ಬದಲಾಗಿ ಇದು ಬೇರೆ ಬೇರೆ ಸ್ವರೂಪದಲ್ಲಿ ಕಾನೂನು ಸಮರಕ್ಕೂ ಕೂಡ ಕಾರಣ ಆಗಬಹುದು. ಆದರೆ ಮುಂದೆ ಆಗಬಹುದಾಗಿರ್ತಕ್ಕಂಥ ಸಮಸ್ಯೆ ಬದಲು ಈಗಿರ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಆ್ಯಸ್ ಎ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳೇ ಈಗಿರುವಂಥದ್ದು. ಹಾಗನ್ನ ಮಾತ್ರ ನಿನ್ನೆ ತೆಗೆದುಕೊಂಡಿರೋ ತೀರ್ಮಾನ ಯಾರಿಗೂ ಕೂಡ ತೃಪ್ತಿ ಇಲ್ಲ. ಎಡ ಸಮುದಾಯದ ಆಕ್ಷೇಪಗಳಿದೆ, ಬಲ ಸಮುದಾಯದ ಆಕ್ಷೇಪಗಳಿದೆ, ಸ್ಪರ್ಶ ಸಮುದಾಯ ತಮಗೆ ಇನ್ನೂ ಜಾಸ್ತಿ ಬೇಕಾಗಿತ್ತು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರುವ ಈ ಸಂದರ್ಭದಲ್ಲಿ ಸರ್ಕಾರದ ನಿಲುವನ್ನು ಬೇರೆ ಸ್ವರೂಪದಲ್ಲಿ ಪ್ರಶ್ನಿಸ್ತಕ್ಕಂಥ ಅವಕಾಶಗಳು ಕೂಡ ಇದೆ ಮತ್ತು ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಬೇರೆ ಬೇರೆ ಸ್ವರೂಪದ ಆಯಾಮಗಳನ್ನು ಕೂಡ ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಸರ್ಕಾರ ಆ್ಯಸ್ ಎ ಪಕ್ಷದ ನಿಲುವನ್ನು ಜಾರಿ ಮಾಡ್ತಕ್ಕಂಥ ನಿರ್ಧಾರವನ್ನು ನಿನ್ನೆ ಕ್ಯಾಬಿನೆಟ್ ಸಭೆಯ ಮೂಲಕ ಅದನ್ನು ಜಾರಿಗೊಳಿಸಲಾಗಿದೆ ಅನ್ನುವಂಥದ್ದು ಈಗಿರ್ತಕ್ಕಂಥ ವಿಚಾರ. ಆ ಪಿ ರಾಜು ಅವರು ಮಾತಾಡ್ತಾ ಹೇಳ್ತಾರಲ್ಲ, ಕೋರ್ಟ್ನಲ್ಲಿ ಸ್ಟೇ ಆಗಲಿ ಅಂತಾನೆ ಬೇಕು ಅಂತ ತಪ್ಪು ಮಾಡಿದ್ದಾರೆ ಅಂತ. ಯಾವ ಲೆಕ್ಕಾಚಾರದಲ್ಲಿ ಸ್ಟೇ ಆಗುತ್ತೆ ಅಂತ ಇದು? ಎಸ್ ಸಹಜವಾಗಿ. ಯಾಕೆಂತಂದರೆ ಈಗ ಸರ್ಕಾರ ಕೊಟ್ಟಿರ್ತಕ್ಕಂಥ ಏನು ತೀರ್ಮಾನ ಇದೆ, ಏನು ಹಂಚಿಕೆ ಏನಿದೆ, ಹಂಚಿಕೆಗೆ ಯಾವ ಮಾನದಂಡ ಅಂತಕ್ಕಂಥದ್ದು ಸಹಜವಾಗಿ ಪ್ರಶ್ನೆ ಆಗತ್ತೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶದ ಪ್ರಕಾರ ಒಳ ಮೀಸಲಾತಿ ಜಾರಿ ಮಾಡಬೇಕಾಗಿತ್ತು. ಸರ್ಕಾರದ ಬಳಿ ಯಾವ ಸಮುದಾಯ ಎಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದು ಕ್ಲಾರಿಟಿ ಇರಲಿಲ್ಲ. ಆ ಕಾರಣಕ್ಕಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಲಾಯಿತು. ಆಯೋಗ ತನ್ನ ವರದಿಯನ್ನು ಕೊಡ್ತು. ವರದಿಯಲ್ಲಿ ಒಂದು ದೊಡ್ಡ 17% ಅವರು ಹಂಚಿಕೆಯನ್ನು ಮಾಡಿ ಅವರು ಶಿಫಾರಸನ್ನು ಮಾಡಿದರು. 17% ಮೀಸಲಾತಿನ ಕೊಡಲಿಕ್ಕೆ ರಾಜ್ಯ ಹೈಕೋರ್ಟ್ ನಿರಾಕರಣೆ ಮಾಡ್ತು. ಅಲ್ಲಿ ಅಬ್ಜೆಕ್ಷನ್ ಆದ ಕಾರಣಕ್ಕಾಗಿ ಅಲಮಾರಿಗಳನ್ನು ಪ್ರಶ್ನೆ ಮಾಡಿದರು. ಆ ಕಾರಣಕ್ಕಾಗಿ ಅದು ಹೈಕೋರ್ಟ್ ಅದಕ್ಕೆ ಸ್ಟೇ ಮಾಡ್ತು. ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ 15% ಮೀಸಲಾತಿ ಸೀಮಿತಗೊಳಿಸಬೇಕು, ನೀವು ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ಭಾಳ ಸ್ಪಷ್ಟವಾಗಿ ಹೇಳಿದ ಕಾರಣಕ್ಕಾಗಿ ಸರ್ಕಾರ 15% ಮೀಸಲಾತಿಯಲ್ಲಿ ಹಂಚಿಕೆ ಮಾಡಿದೆ. ಆದರೆ ಈಗ ಸರ್ಕಾರ ಹಂಚಿಕೆ ಮಾಡಿರತಕ್ಕಂಥ ಪ್ರಮಾಣಕ್ಕೆ ಏನು ಮಾನದಂಡ ಅಂತಕ್ಕಂಥದ್ದು ಸಹಜವಾಗಿ ಯಾರಾದರೂ ಕೂಡ ಪ್ರಶ್ನಿಸಿ ಕೋರ್ಟ್ಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದು ಭಾಳ ಪ್ರಮುಖವಾಗಿ ರೋಸ್ಟರ್ನಲ್ಲಿ ಈಗಾಗಲೇ ಹೇಳಿದಾಗೆ SC ಜನರಲ್ ಅಂತಕ್ಕಂಥ ಒಂದು ಕ್ಯಾಟಗರಿಯನ್ನು ತರಲಾಗಿದೆ ಮತ್ತು C ಕ್ಯಾಟಗರಿಗಳಿಗೆ ಸ್ಪರ್ಶ ಸಮುದಾಯದಲ್ಲಿ ಗುರುಸ್ಕೊಂಡಿರ್ತಕ್ಕಂಥವರಿಗೆ ಅಲೆಮಾರಿಗಳಿಗೆ 20% ಮೀಸಲಾತಿ ಕೊಡಬೇಕು ಅಂತ ನಿರ್ಧಾರವನ್ನು ಕೂಡ ಸಂಪುಟ ತೆಗೆದುಕೊಂಡಿದೆ. ಇವೆಲ್ಲವನ್ನೂ ಕೂಡ ಕೋರ್ಟಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಅವಕಾಶಗಳು ಕೂಡ ಇದೆ. ಅಂದರೆ ಮುಖ್ಯ ಕಾರ್ಯದರ್ಶಿ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದ್ರೂ ಕೂಡ ಮುಖ್ಯ ಕಾರ್ಯದರ್ಶಿಗಳು ವರದಿಯನ್ನು ಕೊಡಲಿಕ್ಕೆ ಅವರತ್ತಿರ್ತಕ್ಕಂಥ ಮಾನದಂಡ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಕೋರ್ಟಲ್ಲಿ ಮಾಡ್ತಕ್ಕಂಥ ಅವಕಾಶಗಳಿದೆ. ಸೊ ಒಮ್ಮೆ ಹೀಗೆ ಮಾಡಿದಾಗ ಸಹಜವಾಗಿ ಮತ್ತಷ್ಟು ಕಾನೂನಾತ್ಮಕವಾಗಿ ತೊಡಕೊಳ್ಳೋದಾಗುತ್ತೆ, ವಿಳಂಬಗಳಾಗತ್ತೆ. ವಿಳಂಬ ಆದಾಗ ಏನು ನಿರೀಕ್ಷೆಯಲ್ಲಿ ಇದ್ದಾರೆ ದಲಿತ ಸಮುದಾಯ, ತಮಗೆ ಒಳ ಮೀಸಲಾತಿ ಪ್ರಕಾರ ಎಲ್ಲವೂ ಕೂಡ ನೇಮಕಾತಿಗಳಾಗಬೇಕು, ಎಲ್ಲ ಕಡೆಯೂ ಕೂಡ ಮುಂಬಡ್ತಿ ಸಿಗಬೇಕು ಅಂತ ನಿರೀಕ್ಷೆಯಲ್ಲಿ ಇದ್ದಾರೆ. ಆ ನಿರೀಕ್ಷೆ ಏನಿರುತ್ತೆ ಅದೆಲ್ಲ ಹುಸಿ ಆಗುತ್ತೆ, ಎಲ್ಲವೂ ಕೂಡ ವಿಳಂಬ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್ ನಿಮ್ಮ ಎಲ್ಲ ಮಾಹಿತಿಗೆ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.